ದೊಡ್ಡದಾಗ ಕೂಡ ಇದೆ ಜಿಪ್ಪು. ಜೋರಾಗಿ ಹಿಂಗಂದರೆ ಕಿತ್ಕೊಂಡು ಬಂದ್ಬಿಡುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮೀಶೋ ಕುರ್ತಿ ಹಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಎಲ್ಲಾನು ಅಂಡರ್ 300 ಅಲ್ಲಿ ನಾನು ಕುರ್ತೀಸ್ನ ಆರ್ಡರ್ ಮಾಡಿದ್ದೆ ಮೀಶೋಯಿಂದ. ನರ್ಸಿಂಗ್ ಅಂದರೆ ಫೀಡಿಂಗ್ ಕುರ್ತಾಸ್. ಸೊ ಅದು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇನ್ನೂ ಓಪನ್ ಮಾಡಿ ನೋಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು. ಸೊ ಒಂದೊಂದಾಗಿ ಇವಾಗ ಓಪನ್ ಮಾಡೋಣ. ಇನ್ನೂ 2 ಬರೋದು ಬಾಕಿ ಇದೆ. ಸೊ ಅವೆರಡು ಬಂದಿದ್ದಾದ್ಮೇಲೆ ಮೇ ಬಿ ಅದನ್ನ ಕೂಡ ಶೂಟ್ ಮಾಡಿ ಇದರಲ್ಲಿ ಹಾಕ್ತೀನಿ ಅನ್ಸುತ್ತೆ. ಇಲ್ಲಾಂದ್ರೆ ಅದನ್ನ ಡೈರೆಕ್ಟ್ ಆಗಿ ತೋರಿಸ್ತೀನಿ ಅನ್ಬಾಕ್ಸಿಂಗ್ ಮಾಡ್ದಿರಾ. ಸೊ ಇವಾಗ ಫಸ್ಟ್ ಒನ್ ಬಂದ್ಬಿಟ್ಟು ಇದು. ಸೊ ಓಪನ್ ಮಾಡಿ ನೋಡೋಣ ಯಾವುದು ಅಂತ. ನನಗೂ ಗೊತ್ತಿಲ್ಲ. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತಾ ಇದೀನಿ. ಅನ್ಕವರ್. ಸೊ ಇದು ಫಸ್ಟ್ ಕುರ್ತಾ. ಸೊ ಹೇಗೆ ಬಂದಿದೆ ಅಂತ ನೋಡೋಣ. ನಾನು ಮತ್ತೆ ಸೈಡಲ್ಲಿ ನಿಮಗೆ ಒಂದು ಏನು ಅದನ್ನ ಹಾಕ್ಕೊಂಡು ಹೇಗೆ ಕಾಣಿಸ್ತದೆ ನನ್ನ ಮೇಲೆ ಅಂತ ಒಂದು ಕ್ಲಿಪ್ ಹಾಕ್ತಿರ್ತೀನಿ. ನೀವು ಸೈಡಲ್ಲಿ ನೋಡ್ಬೋದು. ನಾನು ಇಲ್ಲಿ ಒಂದೊಂದು ಕುರ್ತಾ ತೋರಿಸೋವಾಗಲೂ ನಿಮಗೆ ಸೈಡಲ್ಲಿ ಆ ಕುರ್ತಾ ಹೇಗೆ ಕಾಣುತ್ತೆ ನನ್ನ ಮೇಲೆ ಅನ್ನೋದನ್ನ ತೋರಿಸ್ತೀನಿ. ಸೊ ನೋಡಿ, ಕುರ್ತಾ ಈ ಥರ ಇದೆ. ಇಲ್ಲಿ ನಿಮಗೆ ಜಿಪ್ ಇದೆ ಬೇಬಿಗೆ ಫೀಡ್ ಮಾಡೋದಕ್ಕೆ. ಸೊ ನೋಡಿ, ಸೊ ಎರಡೂ ಕಡೆ ಈ ಥರ ಜಿಪ್ ಓಪನ್ ಇದೆ. ಸೊ ಈ ಜಿಪ್ನ ಓಪನ್ ಮಾಡಿಬಿಟ್ಟು ನೀವು ಪಾಪುಗೆ ಫೀಡ್ ಮಾಡ್ಬೋದು. ಸೊ ನಾನು ಆರ್ಡರ್ ಮಾಡಿದ್ದು XXL ಆ್ಯಂಡ್ ಇದು 3/4 ಶೋಲ್ಡರ್. ಸೊ ಇದು ಫಸ್ಟ್ ಕುರ್ತಾ. ನನಗನ್ಸುತ್ತೆ ಇದು ಶ್ರಿಂಕ್ ಆಗುತ್ತೆ ಆ್ಯಂಡ್ ವಾಟರ್ಗೆ ಹಾಕಿದಾದ್ಮೇಲೆ ಇದೆಲ್ಲ ಪ್ರಿನ್ಸ್ ಹೋಗುತ್ತೆ ಅಂತ. ಬಟ್ ಇದು ಪ್ರೈಸ್ ಏನಿತ್ತು ಅಂತ ನನಗೆ ಜ್ಞಾಪಕ ಇಲ್ಲ. ಇದ್ರದ್ದು ಕೋಡ್ ಎಲ್ಲ ಲಿಂಕ್ ಸಿಕ್ಕಿದ್ರೆ ನಾನು ಲಿಂಕ್ ಹಾಕ್ತೀನಿ, ಇಲ್ಲ ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ಎಲ್ಲಾನು 300 ಒಳಗಡೆನೆ ತರಿಸಿರೋದು ನಾನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪಾರ್ಸೆಲ್. ಸೊ ನೋಡಿ, ಇದು ಈ ಥರ ಚಂದೇರಿ ವರ್ಕ್ ಅಂತ ಏನೋ ಅಂತಾರಲ್ಲ, ಚಂದೇರಿ ಅಲ್ಲ, ಏನು ಕಲಂಕಾರಿ ಪ್ರಿಂಟ್ಸ್ ಅಂತ. ಸೊ ಅದು ಈ ಕುರ್ತಾ. ಫಸ್ಟ್ ಒನ್ಗಿಂತ ಇದು ಕ್ಲಾತ್ ಚೆನ್ನಾಗಿದೆ ಅನ್ಸುತ್ತೆ ಅಂತ ನನಗೆ ಫೀಲ್ ಆಗ್ತಿದೆ. ಕಾಟನ್ ಥರ ಇದೆ. ಸೊ ನೋಡಿ, ಈ ಥರ ಯು ನೆಕ್ಕೆ. ಸೈಡಲ್ಲಿ ನಾನು ನಿಮ್ಗೆ ಹಾಕ್ತಿರ್ತೀನಿ. ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಕಾಣಿಸೋದಿಲ್ಲ ನೋಡೋಕ್ಕೆ. ಸೈಡಲ್ಲಿ ನಾನು ನಿಮಗೆ ಹಾಕ್ಕೊಂಡು ಒಂದೊಂದು ಪೋಸ್ಟರ್ ಹಾಕ್ತೀನಿ, ಒಂದೊಂದು ವಿಡಿಯೋ ಕ್ಲಿಪ್ ಹಾಕಿರ್ತೀನಿ. ಸೊ ಅದನ್ನ ನೋಡ್ಬೋದು ಕರೆಕ್ಟಾಗಿ. ನೀವು ನೋಡಿ ನಿಮ್ಗೆ ಯಾವ ಥರ ಬೇಕಂದರೆ ಆ ಥರದ್ದು ತೊಗೋಬೋದು. ಸೊ ದಿಸ್ ಈಸ್ ನೈಸ್. ನನಗೆ ಅದಕ್ಕಿಂತ ಇದಿಷ್ಟ ಆಯಿತು. ಸೊ ತೊಗೋಬೋದು ಅನಿಸುತ್ತೆ ಈ ಪ್ರೈಸ್ಗೆ. ಇದು 285 ಏನೋ. ಇಲ್ಲೂ ಅಷ್ಟೇ ಸೇಮ್ ಜಿಪ್ ಇದೆ. ಈ ಕಡೆನೂ ಜಿಪ್ ಇದೆ. ಈ ಕಡೆನೂ ಜಿಪ್ ಇದೆ. ಎರಡೂ ಕಡೆ ಜಿಪ್ ಇದೆ. ಎಲ್ಲಾನು ನಾನು ಜಿಪ್ ಇರೋದೇ ತರಿಸಿರೋದು.
ಸೊ ನಾರ್ಮಲ್ ಕುರ್ತಾಸ್, ಮೆಟರ್ನರಿ ಕುರ್ತಾಸ್ದು ಒಂದು ಆದರೆ ಟೈಮ್ ಇದ್ರೆ ನನಗೆ ವ್ಲಾಗ್ ಮಾಡ್ತೀನಿ ನಾನು ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದನ್ನ ನಾನು ಆಫ್ಲೈನ್ ಸ್ಟೋರ್ಸಲ್ಲಿ ಕೂಡ ತೊಗೊಂಡಿದ್ದೀನಿ, ಝೂಡಿಯೋಲ್ಲಿ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಆನ್ಲೈನಲ್ಲಿ ಕೂಡ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಯಾವುದಕ್ಕೂ ಜಿಪ್ ಇರೋದು ನಾನು ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಇವಾಗ ಪಾಪುಗೆ ಫೀಡ್ ಮಾಡೋದಕ್ಕೆ ಎಲ್ಲ ಜಿಪ್ ಇರೋದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಜಿಪ್ ಇರೋದು ತೊಗೊಂಡಿರೋದು. ಸೊ ಇದ್ರದ್ದು ಅಷ್ಟೇ ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಲಿಂಕ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಕೋಡಾದರೂ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪಾರ್ಸೆಲ್ಲು ಮೇ ಬಿ ಇದು ಹೆವಿ ಅನಿಸ್ತಿದೆ. ನಾನು ಕಾಂಬೋ ಅಲ್ಲಿ ತರಿಸಿದ್ದೆ ಒಂದು ಪೀಸು. ಸೊ ಕಾಂಬೋದೇ ಅನಿಸುತ್ತೆ ಇದು. ಕಾಂಬೋ ಎರಡೂ ಸೇರಿ 500 ಚೇಂಜೋ ಏನೋ ಇತ್ತು. ಹಾಂ, ಕಾಂಬೋದೇ ಇದು. ಸೊ ಕಾಂಬೋ ಅಲ್ಲಿ ನೋಡಿ, ಒಂದು ಯೆಲ್ಲೋ ಕಲರ್, ಇನ್ನೊಂದು ಗ್ರೀನ್ ಕಲರ್. ಸೊ ಇವೆರಡು ತರಿಸಿದ್ದು. ಸೊ ಇದು ಡಬಲ್ XL ಇದೆ. ನೀವು ಸೈಜಸ್ ಸ್ವಲ್ಪ ದೊಡ್ಡದು ತರಿಸ್ಕೊಳ್ಳಿ, ಯಾಕಂದರೆ ಮೀಶೋ ಅಲ್ಲಿ ಅಷ್ಟಾಗಿ ನಾನು ತರಿಸಿರೋಂಗೆ ಇವಾಗವರೆಗೂ ನನಗೆ ಯಾವುದೂ ಅಷ್ಟೊಂದು ಕ್ಲಾತ್ ವೈಸ್ ಇಷ್ಟ ಆಗೋದಿಲ್ಲ. ಬಟ್ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ನೋಡೋಣ, ಒಂದು ಹಾಲ್ ಮಾಡೋಣ, ಹಾಗೂ ಚೆನ್ನಾಗಿರೋದು ಸಿಕ್ಕಿದ್ರೆ ನೋಡೋಣ, ಚೆನ್ನಾಗಿದ್ರೆ ಕ್ಲಾತ್ ಅಂತ ಹೇಳ್ಬಿಟ್ಟು ತರಿಸಿರೋದು. ಸೊ ನಿಮಗೆ ಅಕಸ್ಮಾತ್ ನೀವು ಬೇರೆ ಬ್ರ್ಯಾಂಡ್ಸು ಅವೆಲ್ಲ ಎಲ್ಲಿ ಯೂಸ್ ಮಾಡ್ತಿದ್ರೆ ನೀವು XL ಡಬಲ್ XL ತರಿಸ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಸೈಜಸ್ ಇರಲಿಲ್ಲ ಅನಿಸುತ್ತೆ, ಹಾಗಾಗಿ ನಾನು ಡಬಲ್ XL ತರಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಟ್ರಿಪಲ್ XL. ಇದು ನೋಡಿದ್ರಲ್ಲ ನೀವು, ಇದು ನಾನು ಟ್ರಿಪಲ್ XL ತರಿಸ್ಕೊಂಡಿರೋದು. ಸೊ ಇದೇನು ಅಷ್ಟೇನು ನನಗೆ ಚೆಂದ ಅನಿಸಿಲ್ಲ, ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅನಿಸ್ತಾ ಇದೆ. ಸೊ ಇದಕ್ಕೂ ಅಷ್ಟೇ ಇಲ್ಲಿ ಜಿಪ್ ಇದೆ ನೋಡಿ, ಈ ಥರ ಜಿಪ್ ಓಪನ್ ಮಾಡಿಕೊಂಡು ಫೀಡ್ ಮಾಡ್ಬೋದು. ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಅನಿಸ್ತದೆ ನನಗೆ. ಕೆನ್ ಯು ಸಿ ಮೀ? ಸೊ ಆ್ಯಂಡ್ ಇದು ನಾನು ಹಾಸ್ಪಿಟಲ್ ಕ್ಯಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದು. ಒಂದೆರಡು ಹಾಸ್ಪಿಟಲ್ ಕ್ಯಾರಿ ಮಾಡೋಕ್ಕೆ, ಆಮೇಲೆ ಮನೇಲಿರೋವಾಗ ಹಾಕೊಳ್ಳೋಕ್ಕೆ ಅಂತ. ಮನೇಲಿರೋವಾಗ ಹಾಕೊಳ್ಳೋಕ್ಕೆ ನಾನು ಮತ್ತೆ ಕೆಲವೊಂದು ಥಿಂಗ್ಸ್ನ ಆರ್ಡರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಅದು ನಿಮಗೆ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಟೀ ಶರ್ಟ್ಸು, ಪ್ಯಾಂಟ್ಸ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ನೈಟೀಸ್ಗಿಂತ ಅಂತ ಅನಿಸ್ತು. ಸೊ ಹಾಗಾಗಿ ಅದನ್ನ ಆರ್ಡರ್ ಮಾಡಿದ್ದೀನಿ. ಅದನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೋಡೋರಂತೆ ಹಾಕ್ತೀನಿ ನಾನು, ಯಾವ ಪೇಜಿಂದ ಆರ್ಡರ್ ಮಾಡಿದೆ, ಜೆನ್ಯೂನ್ ಇದೆಯಾ ಪೇಜು ಅಂತೆಲ್ಲ. ಸೊ ಇದು ಪರವಾಗಿಲ್ಲ, ಇದು ಟ್ರಾನ್ಸ್ಪರೆಂಟ್ ಆಗೇ ಇದೆ. ಬಟ್ ಅಟ್ಲೀಸ್ಟ್ ಡಾರ್ಕ್ ಆಗಿರೋದಕ್ಕೆ ನಿಮ್ಗೆ ಗೊತ್ತಾಗಲ್ಲ, ಹಾಕ್ಕೊಂಡ್ರು ಒಳಗಡೆ ನೀವು ಶಾರ್ಟ್ಸ್ ಏನೇನೋ ಹಾಕ್ಕೊಂಡ್ರೆ ಗೊತ್ತಾಗಲ್ಲ. ಅದು ತುಂಬಾ ಏನೋ ಚೆಂದ ಇಲ್ಲ ಅನಿಸುತ್ತೆ ನನಗೆ. ಬಟ್ ಓಕೆ, ಲೈಕ್ ನಿಮ್ಗೆ 300 ಒಳಗಡೆ ಈ ಟಾಪ್ ಫೈನ್, ಚೆನ್ನಾಗಿದೆ. ನೋಡಿ ಮೇಲೆಲ್ಲ ಗೋಲ್ಡನ್ ಪ್ರಿಂಟ್ಸ್ ಇದೆ. ಆ್ಯಂಡ್ ಇದು ಹಾಕ್ಕೊಂಡ್ರೆ ಕೂಡ ತುಂಬ ಬ್ರೈಟ್ ಆಗಿರೋರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಈ ಕಲರ್ ಸೂಟ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಜಿಪ್ ಇದೆ, ಈ ಥರ ಓಪನ್ ಮಾಡಿಕೊಂಡು ಫೀಡ್ ಮಾಡ್ಬೋದು. ಮತ್ತು ಎರಡೂ ಕಡೆ ಆ ಥರ ಜಿಪ್ ಇದೆ. ಸೇಮ್ ಎಲ್ಲ ಥರ ಟಾಪು ಆಲ್ಮೋಸ್ಟ್ ಅದೇ ಥರ ಇದೆ. ಸೊ 4 ಆಯಿತು. ಇಲ್ಲಿ ಇನ್ನೊಂದಿದೆ. ಇದು 5ನೇದು. ಇದು ನೋಡಿ ಈ ಥರ ಇದೆ. ಇದು ನೋಡಿ ಆ್ಯಕ್ಚುಲಿ ಇಷ್ಟ ಆಯಿತು ಅಂತ ತರಿಸಿದ್ದು. ನೋಡೋಣ ಹೆಂಗೆ ಬಂದಿದೆ ಅಂತ. ಇದು ಕಾಟನ್. ಚೆನ್ನಾಗಿದೆ ಇದು ಕ್ಲಾತ್. ಸೊ ನೋಡಿ ಈ ಥರ ಇದೆ. ಆ ಕಡೆ ಈ ಕಡೆ ಈ ಥರ ಥ್ರೆಡ್ಸ್ ಇದೆ. ನೀವು ದೊಡ್ಡ ಸೈಜ್ ತರಿಸಿದ್ರು ಟೈ ಮಾಡ್ಕೋಬೋದು. ಸೊ ಬ್ಯಾಕ್ ಸೈಡ್ ಟೈ ಮಾಡ್ಬೋದು. ಬಟ್ ಇದು ಕಾಟನ್ ತುಂಬ ಚೆನ್ನಾಗಿದೆ. ಅದು ಯೆಲ್ಲೋ ಕಲರ್ ಎಲ್ಲ ತೋರಿಸ್ತಾ ಇಲ್ವಾ, ಆ ಥರ ಎಲ್ಲ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ನಾನು ಪಕ್ಕದಲ್ಲಿ ಹಾಕ್ಕೊಂಡು ಅದನ್ನ ತೋರಿಸ್ತಾ ಇರ್ತೀನಿ. ಇದು ಕೂಡ ಜಿಪ್ ಇದೆ. ಸೊ ಇದರ ದೊಡ್ಡದಾಗ ಕೂಡ ಇದೆ ಜಿಪ್ಪು, ಬೇರೆ ಎಲ್ಲ ಕುರ್ತಿ ಕಂಪೇರ್ ಮಾಡಿದ್ರೆ.
ಸೊ ನೋಡಿ ಈ ಥರ ಇದೆ. ಸೊ 5 ಬಂದಿದೆ. ನಾನು ಟೋಟಲ್ ಆಗಿ 7 ಆರ್ಡರ್ ಮಾಡಿದ್ದು. ಇನ್ನು 2 ಕುರ್ತಾ ಬಂದಿದ್ದಾದ್ಮೇಲೆ ನನ್ನ ಅದನ್ನು ಕೂಡ ಶೂಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಆ್ಯಂಡ್ ಇದರದ್ದು ಎಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಆ ಕೋಡ್ನ ನೀವು ಮೀಶೋದಲ್ಲಿ ಹಾಕಿದ್ರೆ ನಿಮಗೆ ಈ ಕ್ಲಾತ್ಸ್ ಕಾಣಿಸುತ್ತೆ. ಸೊ ಬೇಕಾದರೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ಸೊ ನೋಡ್ಕೊಂಡು ಬೈ ಮಾಡಿ. ಕೆಲವೊಂದು ಟ್ರಾನ್ಸ್ಪರೆಂಟ್ ಇದೆ ಆ್ಯಂಡ್ ಸೈಜಸ್ ನಾನು ಹೇಳ್ದಂಗೆ ಒಂದು ಸೈಜ್ ಎಕ್ಸ್ಟ್ರಾ ನೀವು ಯೂಶಲಿ ಎಲ್ಲೋ ಎಮ್ಮು ಹಂಗೆಲ್ಲ ಯೂಸ್ ಮಾಡ್ತಿದ್ರೆ XL, XXL ಆ ಥರ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಸೊ ನೋಡಿದ್ರಲ್ವಾ ವಿಡಿಯೋ ಪೂರ, ಅಂದರೆ ನಾನು ಎಲ್ಲ ನಿಮಗೆ ತೋರಿಸಿದಾದ್ಮೇಲೆ ಟಾಪ್ಸ್ನ ಹಾಕೊಳ್ಳೋಕೆ ಹೋದೆ. ಸೊ ಆವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಫಸ್ಟ್ ಟಾಪ್ ನಾನು ಯಾವ್ದು ಹಾಕ್ಕೊಂಡೆ, ಏನೋ ಈ ಯೆಲ್ಲೋ ಕಲರ್ ಟಾಪು, ಅದು ತುಂಬ ಯೆಲ್ಲೋ ಕಲರ್ ಅಲ್ಲ, ಸಾರಿ, ಈ ಪಿಂಕ್ ಕಲರ್ ಟಾಪು XXL ಆಗಿದ್ರು ತುಂಬ ಟೈಟಾಗಿ ಇತ್ತು. ಆ್ಯಂಡ್ ಇನ್ನೊಂದೇನು ನೋಟಿಸ್ ಮಾಡಿದೆ ನಾನು ಅಂತ ಹೇಳಿದ್ರೆ, ಒಳಗಡೆ ಜಿಪ್ಸ್ ಕೊಟ್ಟಿರ್ತಾರಲ್ವ, ಈ ಥರ ಜಿಪ್ಸು. ಸೊ ಆ ಜಿಪ್ಸು ಇಲ್ಲಿ ಓವರ್ಲ್ಯಾಪ್ ಆಗಿಲ್ಲ ಆ್ಯಂಡ್ ಹೊಲಿಗೆನೂ ಹಾಕಿಲ್ಲ ಕೆಲವೊಂದು ಟಾಪ್ಸಲ್ಲಿ. ಅದನ್ನ ನೋಡ್ಕೊಳ್ಳಿ ತರಿಸ್ಕೊಂಡಾಗ. ಸೊ ಇಲ್ಲಿ ನೋಡಿ ಈ ಥರ ಓವರ್ಲ್ಯಾಪ್ ಆಗಿದೆ. ಅದೇ ತೋರಿಸ್ಬಿಡ್ತೀನಿ. ಇದು ಈ ಕಲಂಕಾರಿದೇನು ಹೇಳಿದೆ, ಅದರಲ್ಲಿ ನೋಡಿ ಈ ಥರ ಓವರ್ಲ್ಯಾಪ್ ಆಗಿಲ್ಲ. ಸೊ ಇದನ್ನು ಜೋರಾಗಿ ಹಿಂಗಂದರೆ ಕಿತ್ಕೊಂಡ್ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಕೇರ್ಫುಲ್ಲಾಗಿ ನೋಡಿಕೊಂಡು ಆರ್ಡರ್ನ ರೀಪ್ಲೇಸ್ ಮಾಡ್ಕೋಬೇಕಾ, ರಿಟರ್ನ್ ಮಾಡ್ಕೋಬೇಕಾ ಎಲ್ಲ ನೋಡಿ. ಸೊ ಆ ಪಿಂಕ್ ಕಲರ್ ಟಾಪ್ನ ರಿಟರ್ನ್ ಹಾಕಕ್ಕೆ ಹೋದರೆ ರಿಟರ್ನ್ ಆಗಲಿಲ್ಲ. ಸೊ ಡಿಫೆಕ್ಟಿವ್ ಇದ್ದರೆ ಮಾತ್ರ ತೊಗೋತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಇನ್ನೆರಡು ಟಾಪ್ ಏನು ಬರಬೇಕಿತ್ತೋ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಅಂದರೆ ರಿಸೀವೇ ಮಾಡ್ಕೊಂಡಿಲ್ಲ ಪಾರ್ಸಲ್ನ, ಪ್ರೀಪೇಡ್ ಮಾಡಿದ್ದೆ, ಬಟ್ ಅಂದರೂ ಕ್ಯಾನ್ಸಲ್ ಮಾಡಿಕೊಂಡೆ. ಮತ್ತೆ ಯಾಕೆ ಟೆನ್ಷನ್ನು ಅಂತ ಹೇಳ್ಬಿಟ್ಟು ಇವಾಗ ಇಷ್ಟು ಸಾಕು, ನೋಡಿಕೊಂಡು ಬೇಕಾದರೆ ಮತ್ತೆ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ 2 ಟಾಪ್ ಬಗ್ಗೆ ನಾನು ನಿಮಗೆ ಹಾಕೋಕ್ಕಾಗ್ತಿಲ್ಲ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು.